ಸಹೃದಯ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ವಿಷಯವನ್ನ ಶೇರ್ ಮಾಡ್ಕೊಂತೀನಿ. ಅದು ಯಾವ ವಿಷಯ ಅಂತಂದ್ರೆ, ಈಗ ಎಕ್ಸಾಮ್ ನಡೆದಿದೆ ಅಲ್ವಾ. ಸೊ ನಾವು ತಂದೆ ತಾಯಿಗಳು ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಕಳ ಜೊತೆ ಅಂದ್ರೆ ಮಕ್ಕಳಿಗೆ ನಮ್ಮ ಕಾಂಟ್ರಿಬ್ಯೂಟ್ ಏನು ಅಂದ್ರೆ ನಾವು ಹೇಗಿದ್ರೆ ಮಕ್ಕಳಿಗೆ ಆ ಟೈಮ್ ಅಲ್ಲಿ ನಮ್ಮಿಂದ ಮಕ್ಳು ಏನ್ ನಿರೀಕ್ಷೆ ಮಾಡ್ತಾರೆ, ನಾವು ಮಕ್ಳನ್ನ ಆ ಟೈಮ್ ಅಂದ್ರೆ ನೀವು ಕೇಳ್ಬೋದು, ಏನ್ ಮೇಡಮ್ ಎಕ್ಸಾಮ್ ಟೈಮ್ ಅಲ್ಲಿ ಒಂದ್ ರೀತಿ, ಬೇರೆ ಟೈಮ್ ಅಲ್ಲಿ ಒಂದ್ ರೀತಿ ಮಕ್ಳ ಜೊತೆ ಇರಕ್ಕಾಗತ್ತ ಅಂತ. ಹೌದು, ಎಕ್ಸಾಮ್ ಟೈಮ್ ಅಲ್ಲಿ ಸ್ವಲ್ಪ ನಮ್ಮ ಬಿಹೇವಿಯರ್ ಇನ್ನೂ ಸ್ವಲ್ಪ ಚೇಂಜ್ ಇದ್ರೆ ಚೆನ್ನಾಗಿರತ್ತೆ. ಯಾಕೆಂದ್ರೆ ಎಕ್ಸಾಮ್ ಅಂದ್ರೆ ಮಕ್ಳಿಗೂ ಸ್ವಲ್ಪ ಲೈಟ್ ಆಗಿ ಒತ್ತಡ ಇದ್ದೇ ಇರತ್ತಲ್ವಾ. ಸೊ ಹಾಗಾಗಿ ನಮ್ಮ ಒಂದು ಬಿಹೇವಿಯರ್ ಕೂಡ ಮಕ್ಕಳ ಒಂದು ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರುತ್ತೆ. ಹಾಗಾಗಿ ಈ ವಿಡಿಯೋವನ್ನ ಮಾಡ್ತಿದೀನಿ. ಅದೇನು ಅಂತ ನೋಡೋಣ. ಅದು ಸಣ್ಣ ಮಕ್ಳಿರ್ಲಿ ದೊಡ್ಡ ಮಕ್ಳಿರ್ಲಿ ಎಲ್ಲರಿಗೂ ಈಗ ಎಕ್ಸಾಮ್ ಟೈಮ್. ಸೊ ಹಾಗಾಗಿ ನಾವು ಮನೆಯಲ್ಲಿ ಪೇರೆಂಟ್ಸ್ ಯಾವ ತರ ಇದ್ರೆ ಮಕ್ಳಿಗೊಂದು ಎನರ್ಜಿ ಬರುತ್ತೆ ಅನ್ನೋದನ್ನ ನೋಡೋಣ. ಎನರ್ಜಿ ಡ್ರಿಂಕ್ಸ್ ಮಾತ್ರ ಕುಡಿಯೋದಲ್ಲ, ಎನರ್ಜಿ ಮಕ್ಳಿಗೆ ಬರೋ ತರ ನಮ್ ಬಿಹೇವಿಯರ್ ಕೂಡ ಇದ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಪಾಯಿಂಟ್, ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ. ಸೊ ಗೊತ್ತಲ್ವಾ, ಮಳೆಗಾಲ ಮುಗ್ದು ಚಳಿಗಾಲ ಮುಗ್ದು ಆ ಕಾಲ ಮುಗ್ದಾಗ ಮಕ್ಕಳ ಒಂದು ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ನಾವು ಯಾವ ವೆದರ್ ಅಲ್ಲಿ ಏನೇನ್ ಊಟವನ್ನ ಕೊಡ್ಬೇಕು ಅನ್ನೋ ಒಂದು ಸಣ್ಣವಾದ ಒಂದು ಪ್ರಜ್ಞೆ ನಮ್ಮಲ್ಲಿರ್ಬೇಕು. ಅದ್ರಲ್ಲೂ ತಾಯಿ ಮನೆಯಲ್ಲಿರುವವರು. ಈಗ ಶಿವರಾತ್ರಿ ಮುಗಿತು, ಚಳಿ ಮುಗಿತಾ ಬಂತು, ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಅದೇ ಫುಡ್ ಅನ್ನ ಈಗ ಕೊಡೋದಕ್ಕಾಗೋದಿಲ್ಲ. ಸಮ್ಮರ್ ಟೈಮ್ ಹತ್ರ ಬರ್ತಿದ್ದಾಗ ಮಕ್ಳಿಗೆ ಎಕ್ಸಾಮ್ ಟೈಮ್ ಅಲ್ಲಿ ಅನಾವಶ್ಯಕ ಎಣ್ಣೆ ತಿಂಡಿಗಳಾಗಿರ್ಬಹುದು, ಕರ್ದ ತಿಂಡಿಗಳು ಅಥವಾ ಫಾಸ್ಟ್ ಫುಡ್ ಅಂತದ್ದು ಅವನ್ನೆಲ್ಲ ಅವಾಯ್ಡ್ ಮಾಡಿ. ಇದು ಎಕ್ಸಾಮ್ ಟೈಮ್ ಅಂತ ಖಂಡಿತ ಎವ್ರಿ ಡೇ ನಾವು ಇದನ್ನ ಪಾಲನೆ ಮಾಡ್ಬೇಕು. ಸೊ ಫ್ರೂಟ್ಸ್ ಆಗಿರ್ಬಹುದು, ಡ್ರೈ ಫ್ರೂಟ್ಸ್ ಆಗಿರ್ಬಹುದು, ಡೈಜೆಷನ್ಗೆ ಸರಾಗವಾಗಿ ಅವ್ರಿಗೆ ಈಸಿ ಆಗುವಂತೆ, ಅಂದ್ರೆ ಅವರ ಜೀರ್ಣಕ್ರಿಯೆ ಮೇಲೆ ಯಾವುದೇ ಎಫೆಕ್ಟ್ ಬೀಳದಿರೋ ತರ ಅವ್ರಿಗೆ ಹಗುರವಾದ ಆಹಾರವನ್ನ ಈ ಟೈಮ್ ಅಲ್ಲಿ ಕೊಡೋದು ತುಂಬಾ ಇಂಪಾರ್ಟೆಂಟ್. ಅದು ಎಕ್ಸಾಮ್ ಟೈಮ್ ಅಲ್ಲಂತೂ ಮಕ್ಕಳ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಲೇಬೇಕು. ಯಾಕಂದ್ರೆ ಅವ್ರಿಗೆ ಎಕ್ಸಾಮ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಮನ್ಸಿಗೆ ಅದನ್ನ ನೊಂದ್ಕೊಳ್ಳೋ ಒಂದು ಸಂದರ್ಭ ಇರುತ್ತೆ. ಓಕೆ, ಪಾಯಿಂಟ್. ಸೆಕೆಂಡು, ಅವರು ಕೂಡ ಈ ಸಂದರ್ಭದಲ್ಲಿ ಒತ್ತಡದಲ್ಲಿ ಇದ್ದೇ ಇರ್ತಾರೆ. ಯಾಕಂದ್ರೆ ಅವ್ರಿಗೂ ಅರಿವಿದೆ, ನಾವು ಎಕ್ಸಾಮ್ ಬರಿಬೇಕು, ನಮ್ಗೂ ಮಾರ್ಕ್ಸ್ ಬೇಕು, ಇದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾರ. ಹಾಗಾಗಿ ನಾವು ನಮ್ಮ ಕಡೆಯಿಂದ ಒಂದಿಷ್ಟು ಒತ್ತಡವನ್ನ ಹಾಕುವಂತದ್ದು ಬೇಡ. ಎಷ್ಟು ಬೇಕೋ ಅಷ್ಟೇ ಹೇಳಿ, ಓದ್ಕೋ 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 ಅಂತ ಇಡೀ ದಿನ ಅವರ ಹಿಂದೆ ಬಿದ್ದಷ್ಟು ಅವರು ಓದೋದನ್ನ ಕಡಿಮೆ ಮಾಡ್ತಾರ ಅನ್ನೋದನ್ನ ನಾನು ಒಂದು ವಿಡಿಯೋ ಮಾಡಿ ಹಾಕಿದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಒತ್ತಡದ ಓದಲ್ಲ ಅಂತ ಹೇಳಿ ಅದನ್ನ ಖಂಡಿತವಾಗಿ ನೋಡಿ. ಯಾವ ಟೈಮಲ್ಲಿ ಹೇಳ್ಬೇಕು, ಎಷ್ಟು ಹೇಳ್ಬೇಕು ಅಷ್ಟೇ ಇರ್ಬೇಕು. ಅತಿ ಆದ್ರೆ ಅಮೃತನು ವಿಷ. ಓಕೆ, ಜಾಸ್ತಿ ಪ್ರೆಷರ್ ಹಾಕ್ಬೇಡಿ. ಓದಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿ, ಓದಿದ್ರೆ ಅದರ ಬೆನಿಫಿಟ್ ಅನ್ನ ಹೇಳುವಂತಹ ಜಾಣ್ಮೆ ನಿಮಗಿರ್ಲಿ. ಓಕೆ, ಮೂರನೇದು, ಅದೇ ಹೇಳಲ್ಲ, ಮಕ್ಳು ಏನ್ ಗೊತ್ತಾ, ನೋಡಿದೀನಿ ನಾನು, ಮಕ್ಳು ಕೂತ್ಕೊಂಡ್ರು ಹೇಳ್ತಾರೆ ಓದುವಂತ, ಮಲ್ಕೊಳಕ್ ಹೋದ್ರು ಹೇಳ್ತಾರೆ, ಒಂದ್ ಸ್ವಲ್ಪ ಟಿವಿ ನೋಡಕ್ ಹೋದ್ರು ಹೇಳ್ತಾರೆ, ಎಕ್ಸಾಮ್ ಬಂತು ಓದು 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 ಅಂತ. ಒಂದ್ ಸ್ವಲ್ಪ ಆಟ ಆಡ್ಕೊಂಡ್ ಬರ್ತೀನಮ್ಮ ಅಂದ್ರೂ ಬಿಡಲ್ಲ. ಈ ತರ ಎಲ್ಲ ಎಕ್ಸಾಮ್ ಟೈಮ್ ಅಲ್ಲಿ ಪ್ರೆಷರ್ ಹಾಕಬೇಡಿ. ಯಾಕೆ ಅಂದ್ರೆ ಮಕ್ಳು ಎಕ್ಸಾಮ್ ಅನ್ನ ಒಂದು ದೊಡ್ಡ ಹೊರೆ, ಅದು ಭಯ. ನನ್ಗೆಲ್ಲದಕ್ಕೂ ಅಮ್ಮ ಏನ್ ಮಾಡ್ತಾರೆ, ಬಾರ್ಡರ್ ಹಾಕ್ತಿದ್ದಾರೆ ಅನ್ನೋ ಒಂದು ಮನಸ್ಥಿತಿನ ಅವ್ರಿಗೆ ಕೊಡೋದ್ ಬೇಡ. ಮಾಮೂಲಾಗಿ ಬೇರೆ ದಿವಸದಲ್ಲಿ ಹೇಗಿರ್ತಾರೋ ಅದಕ್ಕಿಂತ 1 hour 2 hours ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕು ಅಷ್ಟೇ. ಅದಕ್ಕೋಸ್ಕರನೇ ಎಲ್ಲದನ್ನು ಕಟ್ ಮಾಡ್ಬೇಡಿ. ಟಿವಿ, ಫ್ರೆಂಡ್ಸು, ಮತ್ತೆ ಸ್ವಲ್ಪ ಎಲ್ಲದಕ್ಕೂ ಕಡಿವಾಣ ಜಾಸ್ತಿ ಹಾಕ್ಬೇಡಿ. ಅವಾಗ್ಲೇ ಮಕ್ಕಳಿಗೆ ಎಕ್ಸಾಮ್ ಭಯ ಜಾಸ್ತಿ ಆಗೋದು. ಅದನ್ನ ಕ್ಯಾಶುವಲ್, ನಿನ್ಗೇನ್ ನಾಲೆಜ್ ಓದಿರ್ತೀಯೋ ಕ್ಲಾಸ್ ಅಲ್ಲಿ ಅದನ್ನ ತಿಳ್ಕೊಂತಿದ್ಯಾ, ಬರಿತಿದ್ಯಾ ಅಂತ ಮಾತ್ರ ಹೇಳಿ. ಓಕೆ, ಮೂರನೇ ಪಾಯಿಂಟ್, ಮನೆಯಲ್ಲಿ ಶಾಂತ ವಾತಾವರಣವನ್ನ ಅವರಿಗೆ ಒದಗಿಸಿ ಕೊಡುವಂತದ್ದು. ಯಾವ ತರ ಎಕ್ಸಾಮ್ ಟೈಮ್ ಅಲ್ಲಿ ನಾವು ಟಿವಿ ನೋಡ್ತಾ, ನಾವು ಮೊಬೈಲ್ ಅಲ್ಲಿ ಮಾತಾಡ್ತಾ, ನಾವು ಮನೇಲಿ ಗಲಾಟೆ ಮಾಡ್ತಾ, ಕಿರುಚ್ತಾ, ಮಕ್ಳನ್ ಮಾತ್ರ ರೂಮಲ್ಲಿ ಕೂಡಾಕ್ಬಿಟ್ಟು ಓದ್ಕೋ ಅಂದ್ರೆ ಖಂಡಿತ ಇವಾಗಿನ ಮಕ್ಳು ಓದೋದಿಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಎಕ್ಸಾಮ್ ಹತ್ರ ಬರ್ತಿದೆ ಅಂದಾಗ ಟಿವಿ, ಮೊಬೈಲು ನಿಮ್ದು, ನೀವು ನೋಡುವಂತದ್ದು, ಮಾತಾಡುವಂತದ್ದು, ಮನೇಲಿ ಹೇಳಲ್ಲ ಜಗಳ ಅದರದೆಲ್ಲ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಏನ್ ಮೇಡಮ್ ಎಕ್ಸಾಮ್ ಮುಗ್ದ್ಮೇಲೆ ಮತ್ತೆ ಜಗಳ ಆಡ್ಬೋದು ಅಂತ ಕೇಳ್ಬೇಡಿ. ಎಕ್ಸಾಮ್ ಟೈಮ್ ಅಲ್ಲ, ಎಲ್ಲಾ ಟೈಮಲ್ಲೂ ಮನೇಲಿ ಶಾಂತ ವಾತಾವರಣವಿದ್ರು ಮಕ್ಳು ಆಟೋಮೆಟಿಕ್ ಓದ್ತಾರೆ. ಅದನ್ನು ಕೂಡ ಒಂದ್ ವಿಡಿಯೋ ಮಾಡಿದ್ದೆ. ಆದಷ್ಟು ಎಕ್ಸಾಮ್ ಟೈಮ್ ಅಲ್ಲಿ ಇನ್ನ ಸ್ವಲ್ಪ ಮನೆ ಕೂಲ್ ಆಗಿರ್ಲಿ. ಹಂಗಂದ್ಬಿಟ್ಟು ಎಲ್ಲದನ್ನು ಬಂದ್ ಮಾಡ್ಬೇಡಿ. ಅದು ಒಂಥರ ಮಿಲ್ಟ್ರಿ ತರ ಆಗುತ್ತೆ. ಅದು ಕೂಡ ಚೆನ್ನಾಗಿರಲ್ಲ. ಓಕೆ, ನಾವು ಫೋನಲ್ಲಿ ಮಾತಾಡ್ಕೊಂತ, ಕೂಗ್ಕೊಂತ, ಕಿರ್ಚ್ಕೊಂತ ಮಕ್ಳಿಗೆ ಹೇಳೋ ರೈಟ್ಸ್ ನಮ್ಗಿಲ್ಲ ಅನ್ನೋದನ್ನ ಮಾತ್ರ ನಾನು ಹೇಳಕ್ ಹೊರಟೆ. 4ನೇ ಪಾಯಿಂಟ್, ಸ್ವಲ್ಪ ಅಪ್ಪ ಅಮ್ಮ ಈ ಕೆಲಸವನ್ನ ಮಾಡ್ಬೋದು. ಚಿಕ್ಕ ಮಕ್ಳಿರ್ಲಿ ದೊಡ್ಡ ಮಕ್ಳಿರ್ಲಿ. ಏನ್ ಗೊತ್ತಾ, ಸ್ವಲ್ಪ ಮಕ್ಳ ಓದೋಕ್
ಪೇರೆಂಟ್ಸ್ ಗಳಿಗೆ ಅದ್ರ ಅರ್ಥ ಆಗ್ಲಿ ಆಗದೆ ಇರ್ಲಿ, ಕ್ವಶನ್ ಕೇಳಕ್ಕಂತೂ ಬರುತ್ತಲ್ಲ, ಅಲ್ಲಿರೋ ಆನ್ಸರ್ ನೋಡಕ್ಕಂತೂ ಬರುತ್ತಲ್ವಾ. ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಬರೋ ಪೇರೆಂಟ್ಸ್ ಇದ್ರೆ, ಓದೋದಕ್ಕೆ ಎಜುಕೇಟೆಡ್ ಪೇರೆಂಟ್ಸ್ ಇದ್ರೆ ಆ ಮಕ್ಳಿಗೆ ಸ್ವಲ್ಪ ಒಂದು ಟೈಮ್ ಕೊಟ್ಟು ಕ್ವಶನ್ ಕೇಳ್ಬಹುದು, ಅದಕ್ಕೆ ಒಂದ್ ಸ್ವಲ್ಪ ಬರ್ಸ್ಬಹುದು, ಅದನ್ನ ನಾವು ಕರೆಕ್ಷನ್ ಮಾಡಬಹುದು, ತಪ್ಪಾದ್ರೆ ನಿಧಾನಕ್ಕೆ ಹೇಳ್ಬಹುದು. ಆವಾಗ ಮಕ್ಳಿಗೆ ಏನ್ ಓ ನಮ್ಮ ಜೊತೆ ನಮ್ಮ ಅಪ್ಪ ಅಮ್ಮನೂ ಇದ್ದಾರೆ, ನನ್ನ ಓದಿನ ಜೊತೆ ಅವರು ನನ್ಗೆ ಸಹಕರಿಸ್ತಿದ್ದಾರೆ ಅಂದಾಗ ಆಗುವ ಖುಷಿ, ಕಾನ್ಫಿಡೆನ್ಸ್ ಲೆವೆಲೇ ಬೇರೆ. ಚೆಕ್ ಮಾಡಿ ನೋಡಿ, ನಾನಂತೂ ಮಾಡ್ತಿರ್ತೀನಿ. ಒಂದ್ ಚಾಪ್ಟರ್ ಆದ ತಕ್ಷಣ ತಗೊಂಡ್ಬಂದು ಅವಳು ಎಷ್ಟು ನಾಲೆಜ್ ಪಡ್ಕೊಂಡಿದ್ದಾಳೆ ಅಂತ, ಇಲ್ಲಿ ಬರೀ ಮಾರ್ಕ್ಸ್ ಅಂತಲ್ಲ, ಅದನ್ನ ಕೇಳ್ತೀನಿ. ಯಾಕೆ ಅರ್ಥ ಆಗಿಲ್ಲ ಅನ್ನೋದನ್ನ ಕೇಳಿದಾಗ ಗೊತ್ತಾಗುತ್ತೆ ಅವ್ರ ಸಮಸ್ಯೆ ಏನು ಅಂತ. ಆಯ್ತಾ, ಯಾಕೆ ತಪ್ಪು ಬರ್ದಾರೆ, ಸ್ಪೆಲ್ಲಿಂಗ್ ಎರರ್ ನಾವೇ ಸರಿ ಮಾಡ್ಬೋದು. ಇದೆಲ್ಲವನ್ನ ಟೀಚರೇ ಮಾಡ್ಬೇಕಂತ ಕಾದ್ರೆ ಖಂಡಿತ ನಮ್ಮ ಮಕ್ಕಳ ಗ್ರೋತ್ ಸ್ವಲ್ಪ ಕಡಿಮೆ ಆಗತ್ತೆ. ಯೋಚನೆ ಮಾಡಿ, ನೀವು ಕೂಡ ಟೀಚರ್ ಆಗ್ಬೋದು. ಡಿಸಿಪ್ಲಿನ್ ಟೀಚರ್ ಅಲ್ಲ, ತಪ್ಪು ಮಾಡಿದ ತಕ್ಷಣ ಹೊಡೆಯೋದು ಬಡಿಯೋದು ಮಾಡ್ಬೇಡಿ, ನಿಧಾನ ಕೇಳಿ. ಇದನ್ನ ಮೇಡಮ್ ತಿದ್ದೋದಕ್ಕಿಂತ ಮುಂಚೆ ನಾನೇ ತಿದ್ದಿದ್ದೀನಿ, ಸೊ ನಿನ್ ಮಾರ್ಕ್ಸ್ ಅನ್ನ ನಾನೇ ಜಾಸ್ತಿ ಮಾಡ್ತಿದ್ದೀನಿ ಅಂತ ಮಕ್ಳ ಹತ್ರ ಬೇಷ್ ಅನ್ಸ್ಕೊಳ್ಳೋಣ. ಓಕೆ, ನೀವೇ ಟೀಚರ್ ಆಗಿ ಮನೇಲಿ. ಓಕೆ, ತಪ್ಪು ಬರ ತಕ್ಷಣ ತುಂಬಾ ಭಯಕ್ಕೆ ಹೋಗ್ಬೇಡಿ, ತಿದ್ದಿ ಬುದ್ಧಿ ಹೇಳಿ. ಓಕೆ, ನೆಕ್ಸ್ಟ್ ಅವರ ಕಾನ್ಫಿಡೆನ್ಸ್ ಅನ್ನ ಸ್ವಲ್ಪ ಹೆಚ್ಚಿಸಬಹುದು. ಹೇಗೆ? ಮಕ್ಳು ವೀಕ್ ಇದ್ದಾರೆ ಅನ್ಕೊಳ್ಳಿ, ನಿಮ್ ಮಗು ಈಗ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದಾರೆ ಅನ್ಕೊಳ್ಳಿ, ಪರವಾಗಿಲ್ಲ, ನೀನು ಚೆನ್ನಾಗ್ ಮಾಡ್ತೀಯ ನನ್ಗೆ ಗೊತ್ತು ಅಂತ ಅವ್ರ ಕಾನ್ಫಿಡೆನ್ಸ್ ಬಿಲ್ಡ್ ಅನ್ನ ಒಂದ್ ಸ್ವಲ್ಪನೇ ಬರ್ಸಿ ಓದಿಸಿ, ನೀವು ಸ್ವಲ್ಪ ಎಫರ್ಟ್ ಹಾಕಿ ಅವ್ರನ್ನ ಪುಷ್ ಮಾಡಿ ನಿಧಾನಕ್ಕೆ. ಒಂದೇ ಸರಿ 10 ಕ್ವಶನ್ ಕೊಡ್ಬೇಡಿ, ಇವತ್ತೊಂದ್ ಕೊಡಿ, ನಾಳೆ 2 ಕೊಡಿ, ನಾಳೆ 3 ಕೊಡಿ. ನಿಮ್ಮನ್ನ ಅವ್ರ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳಿ, ಅವಾಗ ಅವ್ರು ಬಂದೇ ಬರ್ತಾರೆ. ಪ್ರೀತಿಯಿಂದ, ಆ ಒಂದು ಪೇಶನ್ಸ್ ಇಂದ, ಹಾಗೆ ಆ ಜಾಣ್ಮೆ ನಿಮ್ಗೆ ಇರ್ಬೇಕು. ಆಯ್ತಾ, ಅದನ್ನೆಲ್ಲ ನನಗೆ ಹೇಳೋದಕ್ಕೆ ಇಲ್ಲಿ ಬರೋದಿಲ್ಲ, ನಮ್ಮ ಬುದ್ಧಿವಂತಿಕೆ ಮೇಲೆ ನಿಲ್ಲತ್ತೆ. ಓಕೆ, ನೆಕ್ಸ್ಟ್ ಅವ್ರಿಗೆ ಎಕ್ಸಾಮ್ ಭಯವನ್ನ ಮೊದಲು ನಿವಾರಿಸಿ. ಎಕ್ಸಾಮ್ ದೊಡ್ಡ ಭೂತ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತೆಗಿಲೇಬೇಕು, ನನ್ನ ಫ್ರೆಂಡ್ಸ್ ಮಕ್ಕಳ ಜೊತೆ ನೀನ್ ಮಾರ್ಕ್ಸ್ ಕಮ್ಮಿ ಆದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಆವಾಜ್ ಎಲ್ಲ ಹಾಕಕ್ ಹೋಗ್ಬೇಡಿ. ಎಕ್ಸಾಮ್ ಅನ್ನೋದು ಒಂದು ಎಕ್ಸಾಮ್ ಅಷ್ಟೇ ಅನ್ನೋದನ್ನ ಮೊದಲು ತಿಳಿಸಿದಷ್ಟು, ಎಕ್ಸಾಮ್ ಅಲ್ಲಿ ಏನಾದ್ರು ಕಡಿಮೆ ಮಾರ್ಕ್ಸ್ ತಕೊಂಡ್ರೆ ಅದು ಎಕ್ಸಾಮ್. ನನಗೆ ನಿನ್ನ ಮೇಲಿರುವ ಪ್ರೀತಿ, ನಿನ್ನ ಮೇಲಿರುವ ಕಾಳಜಿ, ನೀನು ನನ್ನ ಮಗಳು ಅಥವಾ ಮಗ, ಯಾವುದೇ ಕೊರತೆ ಆಗಲ್ಲ ಅನ್ನೋ ಒಂದು ಭರವಸೆಯನ್ನ ನೀಡಿ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಎಕ್ಸಾಮ್ ಅಲ್ಲಿ ಮಕ್ಳು ಮಾರ್ಕ್ಸ್ ಕಡಿಮೆ ತೆಗ್ದ ತಕ್ಷಣ ಅವ್ರನ್ನ ಒಂಥರ ವಿಲನ್ ತರ ನೋಡ್ತಾರೆ. ಆಗ ಮಕ್ಳಿಗೆ ಏನ್ ಅನ್ಸುತ್ತೆ, ಸ್ವಲ್ಪ ಯೋಚನೆ ಮಾಡಿ. ಓ, ನನ್ ಮಾರ್ಕ್ಸ್ ತೆಗ್ದ್ರೆ ಒಂಥರ ಪ್ರೀತಿ, ಮಾರ್ಕ್ಸ್ ಕಡಿಮೆ ತೆಗ್ದ್ರೆ ಇನ್ನೊಂಥರ ಪ್ರೀತಿ, ಅಂದ್ರೆ ಇಲ್ಲಿ ನಾನು ಅನ್ನೋದು ಏನು, ಮಾರ್ಕ್ಸಾ ಅನ್ನೋದನ್ನ ನಾವೇ ಹೇಳ್ಕೊಟ್ಟಾಗತ್ತಲ್ವಾ. ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಮಕ್ಳೇನೆ, ಅವ್ರು ತಪ್ಪು ಮಾಡ್ರು ನಮ್ಮ ಮಕ್ಳೇ, ಒಳ್ಳೇದ್ ಮಾಡ್ರು ಮಕ್ಳೇ. ಆದ್ರೆ ಅವ್ರ ತಪ್ಪನ್ನ ಗುರ್ತಿಸಿ ಮಾರ್ಕ್ ಹೇಗೆ ಹೆಚ್ಚು ಮಾಡ್ಸೋದು ಅನ್ನೋದ ಹೇಳ್ಕೊಡಿ. ಹಂಗಂತ ಮಕ್ಳು ಮಾರ್ಕ್ ಕಮ್ಮಿ ತಕ್ಷಣ ನೀವು ಸಿಟ್ ಮಾಡಿ ಹೊಡೆಯೋದು ಬಡಿಯೋದು ಮಾಡ್ಬೇಡಿ. ಪ್ರೀತಿ ನಿಮ್ಮ ಮಾರ್ಕ್ಸ್ ಮೇಲಲ್ಲ, ಮಕ್ಳ ಮೇಲೆ ಇರ್ಬೇಕು. ಓಕೆ, ನೆಕ್ಸ್ಟ್ ಸ್ವಲ್ಪ ಧ್ಯಾನ, ಯೋಗ ಅಂತವನ್ನ ಎಕ್ಸಾಮ್ ಟೈಮ್ಗೆ ಅಂತಲ್ಲ ಮೊದ್ಲಿನೂ ಇರ್ಬೇಕು. ಆವಾಗ ಮಕ್ಳಲ್ಲಿ ಒಂಥರ ಹೆಲ್ತ್ ಬಗ್ಗೆ ಒಂದು ಉಸಿರನ್ನ ಬ್ರೀತಿಂಗು, ಆ ಎಕ್ಸಾಮ್ ಹಾಲ್ ಅಲ್ಲಿ ಭಯ ಆಗ್ತಿದ್ರೆ ಅವ್ರು ಉಸಿರನ್ನ ತಗೊಳ್ಳೋದು ಬಿಡೋದು ಎಲ್ಲ ಮಾಡಿದಾಗ ಅವ್ರಿಗೆ ಎಕ್ಸಾಮ್ ಫಿಯರ್ ಹೋಗುತ್ತೆ. ಅದೆಲ್ಲವನ್ನ ಮೊದ್ಲೇ ನೀವು ಕಳಿಸ್ಬೇಕು, ಆ ಕ್ಲಾಸಿಗೆ ಕಳಿಸ್ಬೇಕು. ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋವನ್ನ ಮಾಡಿದೀನಿ, ಅದನ್ನು ಕೂಡ ನೋಡ್ಬಹುದು. ಹಾಗೆ ದೊಡ್ಡ ಮಕ್ಳಿದ್ರೆ ಎಕ್ಸಾಮ್ ಹಾಲ್ಗೆ ಕರ್ಕೊಂಡು ಹೋಗೋಕ್ ಮುಂಚೆ ಸ್ವಲ್ಪ ಬಿಫೋರ್ ಕರ್ಕೊಂಡು ಹೋಗಿ. ಸೊ ತುಂಬಾ ದೂರ ಮನೆಗಳಿದ್ರೆ ಮೊದ್ಲೇ ಎಕ್ಸಾಮ್ ಹಾಲ್ಗೆ ಬಿಡೋದಾಗಿರ್ಬೋದು, ಅವರ ಹಾಲ್ ಟಿಕೆಟ್, ಅವರ ಪೆನ್ನು ಪೇಪರು ಇದನ್ನೆಲ್ಲ ಜೋಡಿಸ್ಕೊಳ್ಳೋಕೆ ಹಿಂದಿನ ದಿನನೇ ಅವ್ರಿಗೆ ಪ್ರಿಪೇರ್ ಮಾಡೋದಾಗಿರ್ಬೋದು. ಆ ದಿನ ಒಳ್ಳೆ ಊಟವನ್ನ ಕೊಡೋದಾಗಿರ್ಬೋದು, ಅಂದ್ರೆ ಹೆವಿ ಫುಡ್ ಕೊಡದೇ ಇರೋದು. ಆಮೇಲೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಸ್ವಲ್ಪ ನಿಮ್ಮ ಮಾತುಗಳಿಂದ ಜಾಸ್ತಿ ಮಾಡ್ಕೊಳ್ಳಿ. ಹೆದರಿಸ್ಬೇಡಿ, ಕಂಪೇರ್ ಮಾಡ್ಬೇಡಿ. ನಿನ್ನ ಹತ್ರ ಆಗುತ್ತೆ, ನೀನ್ ಪ್ರಯತ್ನ ಪಟ್ಟಿದೀಯಾ, ಆ ಪ್ರಯತ್ನ ನನಗ್ ಕಾಣಿಸುತ್ತೆ, ಭಗವಂತನಿಗೆ ಕಾಣಿಸುತ್ತೆ, ಖಂಡಿತ ನಿನ್ನ ಪ್ರಯತ್ನಕ್ಕೆ ದೇವ್ರ ಫಲ ಕೊಡ್ತಾನೆ, ವರಿ ಮಾಡ್ಕೋಬೇಡ. ಹಾಗೂ ನಿಂಗೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ತೊಂದ್ರೆ ಇಲ್ಲ, ನಿನ್ನ ಆಸಕ್ತಿಯ ಕ್ಷೇತ್ರ ಯಾವ್ದಿದೆಯೋ ಅದನ್ನ ತಗೊಳ್ಬಹುದು ಅನ್ನೋ ಒಂದೇ ಒಂದು ಭರವಸೆನ ಮಕ್ಳಿಗೆ ಕೊಡಿ. ನೋಡಿ, ಲೈಫಲ್ಲಿ ಅವ್ರು ಖಂಡಿತ ಒಂದ್ ದೊಡ್ಡ ಅಚೀವ್ ಮಾಡ್ತಾರೆ. ಆಯ್ತಾ, ಅದನ್ನ ಬಿಟ್ಬಿಟ್ಟು ನೀನ್ ಈ ಸರಿ ಎಕ್ಸಾಮ್ ಪಾಸ್ ಆಗಿಲ್ಲ ಅಂದ್ರೆ ನೋಡು, ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ನೋಡು, ನನ್ ಫ್ರೆಂಡ್ಸ್ ಮುಂದೆ ಅವಮಾನ ಮಾಡ್ಬೇಡ ಅಂತ ಹೇಳೋದಾಗಿರ್ಬೋದು, ನಿನ್ ಮೇಲೆ ದೊಡ್ಡ ಭರವಸೆ ಇಟ್ಕೊಂಡಿದೀನಿ ಅಂತ ಡೈಲಾಗ್ ಹೊಡಿಯೋದು, ಆಮೇಲೆ ಈ ಸರಿ ನೀಟು JEE ನೀನ್ ತಗೊಳ್ಳೇಬೇಕು, ನೀನ್ ಡಾಕ್ಟರ್ ಆಗ್ಲೇಬೇಕು, ಇವೆಲ್ಲ ಮಾಡ್ಬೇಡಿ. ಆಯ್ತಾ, ಪ್ರಯತ್ನ ಮಾತ್ರ ನೀವು ಮಾಡಿಸಿ, ಫಲನ ದೇವರಿಗೆ ಬಿಡೋದನ್ನ ಕಲ್ಸಿ, ನಾವು ಕಲ್ತ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಒಂದ್ ವೇಳೆ ಕಷ್ಟ ಆಯ್ತಪ್ಪ, ಇವಾಗ ಮಕ್ಳು ಬರ್ತಾರೆ, ಎಕ್ಸಾಮ್ ಕಷ್ಟ ಆಯ್ತು, ನಾನು ಎಕ್ಸಾಮ್ ಬರ್ದ್ ಬಂದೆ ಅಂದ್ರು, ನೀವೇನ್ ಮಾಡ್ಬೋದು? ಓ ಹೋಯ್ತಾ, ಈ ಸರಿ ಗೋತಾನಾ,
ಈ ಸರಿ ಆಯ್ತಾ ನನ್ ಮರ್ಯಾದೆ ತೆಗ್ದ್ಯಾ, ಈ ಡೈಲಾಗ್ ಎಲ್ಲ ಹೊಡಿಬೇಡಿ. ಆಗಿರೋ ಎಕ್ಸಾಮ್ ಆಯ್ತು, ಅದನ್ನ ಮುಚ್ಚಿಟ್ಟು ನಾಳೆ ಎಕ್ಸಾಮಿಗೆ ಏನ್ ಮಾಡ್ಬೋದು ಅದನ್ನ ಪ್ರಿಪೇರ್ ಮಾಡಿಸಿ ಅವರಿಗೆ ಸ್ವಲ್ಪ ಧೈರ್ಯವನ್ನ ತುಂಬಿ. ಹಳೇದಾಗಿರೋದ್ ಆಯ್ತು, ಒಂದ್ ವೇಳೆ ಹಂಗೂ ಫೇಲ್ ಆದ್ರೆ ತೊಂದ್ರೆ ಏನು ಇಲ್ಲ, ನೆಕ್ಸ್ಟ್ ಎಕ್ಸಾಮ್ಗಳಿರತ್ತೆ, ಅದ್ರಲ್ಲೂ ನಿಮ್ಮ ಮಕ್ಳು ಫೇಲ್ ಆದ್ರೆ ಅದನ್ನ ಬಿಟ್ಟು ಬೇರೆ ಏನ್ ಮಾಡ್ಬೋದು, ಅವ್ರಿಗೆ ಏನನ್ನೆಲ್ಲ ಕಲಿಸಬಹುದು ಅನ್ನೋದ್ ಬಗ್ಗೆ ಯೋಚನೆ ಮಾಡಿ. ನೆಕ್ಸ್ಟ್ ಕೊನೆಯದಾಗಿ ಎಲ್ಲದನ್ನ ಸಮ್ಮರಿ ಹೇಳ್ಬೇಕು ಅಂದ್ರೆ, ಮೊದ್ಲು ನಾವು ಎಕ್ಸಾಮ್ ಒತ್ತಡದಿಂದ ಈಚೆ ಬರೋದನ್ನ ಕಲ್ಕೋಬೇಕು. ಆಗ ನಮ್ಮ ಮಕ್ಕಳು ಕೂಡ ಕಾನ್ಫಿಡೆನ್ಸ್ ಆಗಿ ಎಕ್ಸಾಮ್ ಅನ್ನ ಖಂಡಿತ ಬರೀತಾರೆ. ನಮ್ಮ ಭವಿಷ್ಯ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಮೇಲೆ ನಿಂತಿಲ್ಲ. ನಮ್ಮ ಸ್ಕಿಲ್, ನಮ್ಮ ಯೋಚನೆ, ನಮ್ಮ ಆಲೋಚನೆ ಎಲ್ಲವೂ ಕೂಡ ಕೌಂಟ್ ಆಗತ್ತೆ. ಎಷ್ಟೋ ಜನ ಫೇಲ್ ಆದವ್ರು ಕೂಡ ಇವತ್ತು ಜೀವನದಲ್ಲಿ ದೊಡ್ಡ ಸಕ್ಸಸ್ ಅನ್ನ ಕಂಡಿದ್ದಾರೆ, ಇನ್ನು ಕಾಣ್ತಾ ಇದ್ದಾರೆ. ಹಾಗಂತ ನಿಮ್ ಮಕ್ಳು ಫೇಲ್ ಆಗ್ಲಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಬೈ ಚಾನ್ಸ್ ಅವ್ರಿಗೆ ತಲೆಗೆ ಆ ಸಬ್ಜೆಕ್ಟ್ ಹೋಗ್ತಾ ಇಲ್ಲ ಅಂದ್ರೆ ತುಂಬಾ ಪ್ರೆಷರ್ ಹಾಕ್ಬೇಡಿ. ಅವರ ತಲೆಯಲ್ಲಿ ಎಂತೆಂತ ದೊಡ್ಡ ಆಲೋಚನೆಗಳಿರ್ಬಹುದು, ಮ್ಯಾಥ್ಸ್ ಅಲ್ಲಿ ಸೆನ್ಸ್ ಅಲ್ಲಿ ವೀಕ್ ಇರ್ಬಹುದು, ಬೇರೆ ಇಂಗ್ಲಿಷ್ ಅಲ್ಲಿ ಕಡಿಮೆ ಇರ್ಬಹುದು, ಆದ್ರೆ ಅವರು ಜೀವನದಲ್ಲಿ ಸೋಲೋದಕ್ಕೆ ನಾವು ಪೇರೆಂಟ್ಸ್ ಗಳು ಬಿಡದ್ ಬೇಡ. ಇದು ನನ್ನ ಕಳಕಳಿಯ ವಿನಂತಿ. ಈ ವಿಡಿಯೋವನ್ನ ಯಾರೆಲ್ಲ ಪೇರೆಂಟ್ಸ್ ನೋಡ್ತಿದಾರೋ ಅವರಲ್ಲಿ ಬೇರೆಯವ್ರ ಮಕ್ಕಳನ್ನ, ಬೇರೆ ಪೇರೆಂಟ್ಸ್ ಅನ್ನ ನೀವು ನೋಡಕ್ ಹೋಗ್ಬೇಡಿ. ಅವ್ರ ತರನೇ ನಿಮ್ ಮಕ್ಳು ಇರ್ಬೇಕು ಅಂತ ಕೂಡ ನೀವು ಬಯಸ್ಬೇಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ನಮ್ ಮಗುನೇ ಈ ಪ್ರಪಂಚದಲ್ಲಿ ಒಂದು ಯುನಿಕ್, ಅದ್ರ ತರ ಇನ್ನೊಬ್ರು ಇರೋದಕ್ ಆಗೋದಿಲ್ಲ. ನಮ್ ತರ ಇನ್ನೊಬ್ರು ಇರ್ಬೇಕು ಅನ್ನೋ ಬಯಸೋದು ಕೂಡ ತಪ್ಪಾಗತ್ತೆ. ಆ ಭಗವಂತನ ಸೃಷ್ಟಿನ ನಾವು ಒಪ್ಕೋಬೇಕು, ಅಪ್ಕೋಬೇಕು, ಅಷ್ಟೇ ಇರೋದು. ಏನೇ ಆಗ್ಲಿ ಅವ್ರು ನಮ್ ಮಕ್ಳು, ಅವ್ರನ್ನ ಪ್ರೀತಿಸೋಣ, ಅವ್ರನ್ನ ಗೌರವಿಸೋಣ, ಅವರಿಗೆ ಸಪೋರ್ಟ್ ಮಾಡೋಣ, ಅವರಿಗೆ ಧೈರ್ಯ ತುಂಬೋಣ. ಇದಿಷ್ಟೇ ನಾವು ಪೇರೆಂಟ್ಸ್ ಗಳು ಎಂತ ಹೇಳ್ತಾರಲ್ಲ, ಮನಪೂರ್ವಕವಾಗಿ ನಾವು ಮಾಡ್ಬೇಕಾಗಿರೋದು. ಇದಿಷ್ಟು ನನ್ಗೆ ಹೇಳ್ಬೇಕನ್ಸ್ತು ಇವತ್ ಮೇಳದಲ್ಲಿ. ನಮ್ಮ ಎಕ್ಸಾಮ್ ಬರಿಬೇಕಂತಿರೋ ಎಲ್ಲ ಮಕ್ಳಿಗೆ ಒಳ್ಳೇದಾಗ್ಲಿ. ಪ್ರಯತ್ನ ಮಾತ್ರ ಮಾಡೋದ್ ನಿಲ್ಸ್ಬೇಡಿ. ಭಗವಂತ ನೋಡ್ಕೊಂತಾನೆ ಅಂತ ನಿದ್ದೆ ಮಾಡ್ಕೊಂಡು ಪೇರೆಂಟ್ಸಿಗೆ ಬೇಜಾರ್ ಕೂಡ ಜಾಸ್ತಿ ಮಾಡಿಸ್ಬೇಡಿ. ಎಫರ್ಟ್ ಹಾಕಿ. ಪ್ರಯತ್ನಕ್ಕೆ ತಕ್ಕ ಫಲ ಖಂಡಿತ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.